ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರಕಾತುಹು. NLF 4th ಎಡಿಷನ್ ಇದರ 5ನೇ ಸೆಷನ್ ತೆಗಲಿಕ್ಕೆ ಇಲ್ಲಿಗೆ ಆಗಮಿಸಿದಂತಹ ನರೇಂದ್ರ ಇದೆರ್ಲ ಸರ್ ಅವರು ಸಮಾನತೆ ಸೃಜನ ಸಂವಾದ ಎಂಬ ವಿಷಯದ ಕುರಿತು ಮಾತನಾಡಿದ್ದಾರೆ. ವಾಸ್ತವದಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಪ್ಯಾನ್ ಡಿಸ್ಕಷನ್ ಆಗಿತ್ತು. ಸುಬ್ಬು ಹೊಳೆಯಾರ್ ಸರ್ ಜೊತೆ ಖ್ಯಾತ ಕವಿ ಹಾಗೂ ಕನ್ನಡ ಸಾಹಿತ್ಯ ಅಕಾಡೆಮಿ ವಿಜೇತರಾದ ಸುಬ್ಬು ಹೊಳೆಯಾರ್ ಸರ್ ಜೊತೆ ಒಂದು ಪ್ಯಾನ್ ಡಿಸ್ಕಷನ್ ಆಗಿತ್ತು. ಆದರೆ ಕೆಲವು ಆರೋಗ್ಯ ಸಮಸ್ಯೆ ಕಾರಣ ಸುಬ್ಬು ಹೊಳೆಯಾರ್ ಸಾರಿಗೆ ಇಲ್ಲಿಗೆ ಆಗಮಿಸಲು ಸಾಧ್ಯವಾಗಲಿಲ್ಲ. ನರೇಂದ್ರ ಸರ್ ಜೊತೆ ಅವರ ಕುರಿತು ನಿಮಗೆ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಕಾರಣ ಇಲ್ಲಿ 4 ವರ್ಷ NLF ಆದರೂ ಏನೋ ಮುಂಚೆ ಬರುವುದಾದರೂ NLFನ ಮೊದಲ ಆಹ್ವಾನ ಹೋಗೋದು ದೆರ್ಲ ಸರ್ ಅವರಿಗಾಗಿದೆ. ಅದೇ ರೀತಿ ನಾನು ಈ ಒಂದು NLFನ ಗೆಸ್ಟ್ ಪ್ರಿಪೇರ್ ಮಾಡುವಾಗ ನಾನು ದೊಡ್ಡ ದೊಡ್ಡ ಸಾಹಿತ್ಯಗಾರರ ಜೊತೆ ಅನಂತಮೂರ್ತಿ, ಡಾಕ್ಟರ್ ಯಲ್ಲಪ್ಪ ಅವರೆಲ್ಲ ಕಾಲ್ ಮಾಡಿ ನಾನು ಕೇಳಿದಾಗ ಆಗ ಅವರು ಹೇಳೋ ಉತ್ತರ ಏನೆಂದರೆ, ನೀವು ಯಾಕೆ ನಮ್ಮನ್ನು ಕರೆಯೋದು, ನಿಮ್ಮ ಹತ್ತಿರದಲ್ಲೇ ದೆರ್ಲ ಸಾರ್ ಇದ್ದಾರಲ್ಲ, ನೀವು ಮೊದಲು ಅವರನ್ನು ಕರೆಯಿರಿ ಎಂದಾಗಿದೆ ಅವರ ಉತ್ತರ. ಆದ್ದರಿಂದ ಇವತ್ತಿನ ಈ ಒಂದು ಸೆಷನ್ ಈಗಾಗಲೇ ಕಾರ್ಯಕ್ರಮ ತಡವಾಗಿದೆ. ಆದ್ದರಿಂದ ನಾನು ನೇರವಾಗಿ ದೆರ್ಲ ಸಾರನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರ. ಈ ಶಿಕ್ಷಣ ಎಷ್ಟು ಹಳಬರೋ ನಾನು ಅಷ್ಟೇ ಹಳಬನಾಗಿದ್ದೇನೆ. ನನ್ನ ಮಾತನ್ನು ಈಗಾಗಲೇ ನೀವು ಕೇಳಿಸಿಕೊಂಡಿದ್ದೀರಿ. ನಾನು ಮಾತನಾಡುವ ಮಾತಿನಲ್ಲಿ ಪುನರಾವರ್ತನೆಗಳಿದ್ದರೆ ದಯವಿಟ್ಟು ಅದನ್ನು ಮನ್ನಿಸಿ. ಇವತ್ತು ನಾನು ಸುಬ್ಬು ಹೊಳೆಯಾರರ ಜೊತೆಗೆ ಒಂದು ಸಂವಾದವನ್ನು ನಡೆಸಬೇಕಾಗಿತ್ತು. ಕಳೆದ ವರ್ಷ ನಿಮಗೆ ನೆನಪಿರಬೇಕು, ವಸುಧೇಂದ್ರ ಅವರ ಜೊತೆಗೆ ಒಂದು ಸುದೀರ್ಘವಾದಂಥ ಮಾತುಕತೆಯನ್ನು ನಾವು ಮಾಡಿದ್ದೆವು. ಸುಬ್ಬು ಹೊಳೆಯಾರರ ಜೊತೆ ಕೂಡ ಅದೇ ವಿನ್ಯಾಸದಲ್ಲಿ ಅದೇ ಕಂಟೆಂಟಿನಲ್ಲಿ ಒಂದು ಸಂವಾದಕ್ಕೆ ನಾನು ಸಿದ್ಧನಾಗಿದ್ದೆ. ನಾನು ನಿನ್ನೆ ರಾತ್ರಿ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಊರಿಗೆ ಬಂದು ತಲುಪಿದೆ. ಅಷ್ಟೊತ್ತಿಗೆ ಅವರ ಒಂದು ಮೆಸೇಜ್ ಬಂತು, ನನ್ನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಬರಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮೂರಿನ ಮಕ್ಕಳು ಬಹಳ ಕಾತರದಿಂದ ಮತ್ತು ಅಭಿಮಾನದಿಂದ ಕಾಯ್ತಾ ಇದ್ದಾರೆ, ದಯವಿಟ್ಟು ಹೋಗಿ ನೀವು ಸುಧಾರಿಸಬೇಕು ಸರ್ ಅಂತ. ನಾನು ಅದೇ ಕಾಳಜಿ ಮತ್ತು ಬದ್ಧತೆಯನ್ನು ಇಟ್ಟುಕೊಂಡು ಬಂದಿದ್ದೇನೆ. ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ನನ್ನ ಅಭಿಮಾನ, ಪ್ರೀತಿ, ಗೌರವ, ಸಂಬಂಧ ಒಂದು ಅಪೂರ್ವವಾದದ್ದು. ಮಕ್ಕಳೇ, ನಿಮಗೆ ಗೊತ್ತಿದೆ, ಕರಾವಳಿಯಲ್ಲಿ 2 ರೀತಿಯ ಶಿಕ್ಷಣ ಸಂಸ್ಥೆಗಳಿವೆ. ಒಂದು ಆಕಾರ ಕೇಂದ್ರಿತ, ರೂಪ ಕೇಂದ್ರಿತ, ಪ್ರದರ್ಶನ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು. ಅಂದರೆ ಆ ಕ್ಯಾಂಪಸ್ ಎಷ್ಟು ದೊಡ್ಡದಿದೆ, ಕ್ಯಾಂಪಸ್ಸಿನ ಒಳಗಡೆ ಹಳದಿ ಬಸ್ಸುಗಳು ಎಷ್ಟು ನಿಂತಿವೆ, ಕ್ಯಾಂಪಸ್ನಲ್ಲಿ CC ಕ್ಯಾಮರಾಗಳು ಎಷ್ಟಿವೆ, ಬಯೋಮೆಟ್ರಿಕ್ಸ್ ಹೇಗಿದೆ, ಆ ಸ್ಕೂಲಲ್ಲಿ ಎಷ್ಟು ಬಿಗಿಯಾಗಿ ಟೈ ಕಟ್ಟಿಸ್ತಾರೆ, ಎಷ್ಟು ಬಿಗಿಯಾಗಿ ಶೂ ಹಾಕಿಸ್ತಾರೆ, ಆ ಕಾಲೇಜಿನ ಆ ಸ್ಕೂಲಿನ ಗೇಟು ಕಾಯುವ ವಾಚ್ಮ್ಯಾನ್ನ ಯೂನಿಫಾರ್ಮ್ ಹೇಗಿದೆ ಅಂತ ನೋಡಿಕೊಂಡು ಆ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳನ್ನು ಸೇರಿಸುವ ಮನೋಭಾವದ ಸ್ಕೂಲುಗಳು. ಇನ್ನೊಂದು ಸ್ಕೂಲು ಆ ಶಿಕ್ಷಣ ಸಂಸ್ಥೆ ಸಂವೇದನೆಗಳನ್ನು ಎಷ್ಟು ಸೃಷ್ಟಿಸ್ತದೆ, ಭಾವಿಸುವತನವನ್ನು ಎಷ್ಟು ಸೃಷ್ಟಿಸ್ತದೆ, ಸಂಬಂಧಗಳನ್ನು ಎಷ್ಟು ಸೃಷ್ಟಿಸ್ತದೆ, ಭಾರತವನ್ನು ಎಷ್ಟು ಸೃಷ್ಟಿಸ್ತದೆ, ಬಹುತ್ವವನ್ನು ಎಷ್ಟು ಸೃಷ್ಟಿಸ್ತದೆ ಅನ್ನುವುದರ ಆಧಾರದ ಮೇಲೆ ಆ ಶಿಕ್ಷಣ ಸಂಸ್ಥೆಯನ್ನು ಗಮನಿಸುವವರು. ನನಗೆ ನಿಮ್ಮ ಸಂಸ್ಥೆ ರೂಪಕೇಂದ್ರಿತ ಶಿಕ್ಷಣ ಸಂಸ್ಥೆಯಾಗಿಯೂ ಕಾಣಿಸ್ತಾ ಇದೆ. ಎರಡನೆಯ ಸಂಬಂಧ ಕೇಂದ್ರಿತ, ಬಹುತ್ವ ಕೇಂದ್ರಿತ, ಸಂವೇದನಾಶೀಲ ಕೇಂದ್ರಿತ ಶಿಕ್ಷಣ ಸಂಸ್ಥೆಯಾಗಿಯೂ ಕಾಣಿಸ್ತಾ ಇದೆ. ನಾನು ಈ ಮಾತನ್ನು ಹೇಳಲಿಕ್ಕೆ 4 ವರ್ಷ ಕಾದೆ.
ಯಾಕೆ 4 ವರ್ಷ ಕಾದೆ ಅಂದರೆ ಸತತ 4 ವರ್ಷ ನೋಡಿದ ಮೇಲೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂತಂದರೆ ನೀವು ಪ್ರತಿ ವರ್ಷ ಆಚರಿಸುವ ಈ ಸಾಹಿತ್ಯ ಸಮಾವೇಶ ಇದೆಯಲ್ಲ, ಈ ಸಂಸ್ಕೃತಿ ಸಮಾವೇಶ ಇದೆಯಲ್ಲ, ಇದು ಇವತ್ತು ಮನಸ್ಸು ಕಟ್ಟುವ ಕಾರ್ಯಕ್ರಮ, ಮನುಷ್ಯತ್ವವನ್ನು ಕಟ್ಟುವ ಕಾರ್ಯಕ್ರಮ. ಇವತ್ತು ನಮ್ಮ ಕರಾವಳಿ ನಿಮಗೆ ಗೊತ್ತಿದೆ ಮಕ್ಕಳೇ, ಇಲ್ಲಿ ಜಗತ್ಪ್ರಸಿದ್ಧ ಮೆಡಿಕಲ್ ಕಾಲೇಜುಗಳಿವೆ, ಜಗತ್ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜುಗಳಿವೆ. ನೀವು ನಂಬ್ತೀರ ಇಲ್ವಾ, ಇಡೀ ಏಷ್ಯಾದಲ್ಲಿ ದೇರ್ಲಕಟ್ಟೆ ಅಂತ ಒಂದು ಊರಿದೆ, ಕೇಳಿದಿರಾ? ಆ ದೇರ್ಲಕಟ್ಟೆ ಅನ್ನೋ ಊರಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಮೆಡಿಕಲ್ ಕಾಲೇಜುಗಳಿವೆ. ಬಹುಶಃ ಏಷ್ಯಾದ ಯಾವ ಊರಲ್ಲೂ ಕೂಡ, ಅದರಲ್ಲೂ 4 ಅಟೋನಮಸ್ ಮೆಡಿಕಲ್ ಕಾಲೇಜುಗಳು. ನಿಮಗೆ ಗೊತ್ತಿದೆ ಯಾವುದೆಲ್ಲ ಅಂತ. ಎ ಬಿ ಶೆಟ್ಟಿ, ಕಣಚೂರು, ಫಾದರ್ ಮುಲ್ಲರ್ಸ್ನವ್ರದ್ದಿದೆ, ಪಕ್ಕದಲ್ಲಿ ಮಂಗಳೂರು ಯೂನಿವರ್ಸಿಟಿ ಇದೆ. ಜಗತ್ಪ್ರಸಿದ್ಧ ಡಾಕ್ಟ್ರುಗಳನ್ನು ನಾವು ಸೃಷ್ಟಿಸ್ತೇವೆ, ಜಗತ್ಪ್ರಸಿದ್ಧ ಇಂಜಿನಿಯರುಗಳನ್ನು, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ನಿಮಗೆ ಗೊತ್ತಿದೆ, ಇಂಜಿನಿಯರ್ಗಳನ್ನು ಸೃಷ್ಟಿಸ್ತೇವೆ. ಕಾಮೆಡ್ಕೆ, SSLC, PUC, ನೀಟು ರಿಸಲ್ಟ್ ಬಂದಾಗ ರಾಶಿ ರ್ಯಾಂಕ್ಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುತ್ತೆ. ಆದರೆ ಇಡೀ ಬಹಳ ಬುದ್ಧಿವಂತರು ಅಂತ ನಮ್ಮ ಜಿಲ್ಲೆಯನ್ನು ನೋಡುವ ದೇಶದ ಕ್ಯಾಮರಾಗಳು ಬೇರೊಂದು ಕಾರಣಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಗಾಗ ನೋಡ್ತಾ ಇರ್ತವೆ. ಯಾಕಂದರೆ ಇಲ್ಲಿ ನಡೆಯುವಷ್ಟು ಮತೀಯ ಧಾರ್ಮಿಕ ಕಲಹಗಳು ದೇಶದ ರಾಜ್ಯದ ಬೇರೆ ಕಡೆ ನಡೆಯುವುದಿಲ್ಲ. ಹಾಗಾದರೆ ನಮ್ಮ ಶಿಕ್ಷಣ, ನಮ್ಮ ಬುದ್ಧಿವಂತಿಕೆ, ನಮ್ಮ ಪ್ರತಿಭೆ, ನಮ್ಮ ಪಾಂಡಿತ್ಯ, ನಮ್ಮ ರ್ಯಾಂಕು ಮನುಷ್ಯರನ್ನು ಜೋಡಿಸದೇ ಇದ್ದರೆ ಅದು ಶಿಕ್ಷಣವೇ ಅಲ್ಲ. ಆ ಕಾರಣಕ್ಕಾಗಿ ನೀವು 2 ದಿನ ಆಚರಿಸುವ ಸಾಹಿತ್ಯ ಸಮಾವೇಶ ಪಠ್ಯದ ಜತೆಗೆ ನಿಮ್ಮ ಒಳಗಡೆ ಒಂದಷ್ಟು ಸಂವೇದನೆಗಳನ್ನು, ಒಂದಷ್ಟು ಮನುಷ್ಯತ್ವವನ್ನು, ಒಂದಷ್ಟು ಭಾವನೆಗಳನ್ನು ಖಂಡಿತವಾಗಿ ಸೃಷ್ಟಿಸಬಹುದು. ಮೈಸೂರು ವಿಶ್ವವಿದ್ಯಾನಿಲಯ ನಿಮಗೆ ಗೊತ್ತಿದೆ, ನಮ್ಮ ರಾಜ್ಯದ ಮೊದಲ ವಿಶ್ವವಿದ್ಯಾನಿಲಯ. ಆ ವಿಶ್ವವಿದ್ಯಾನಿಲಯಕ್ಕೆ ಮಂಗಳೂರಿನ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿನ ಒಬ್ಬ ಪ್ರೊಫೆಸರು ವೈಸ್ ಚಾನ್ಸಲರ್ ಆಗಿ ಹೋಗ್ತಾರೆ. ಇದು 20 ವರ್ಷಗಳ ಹಿಂದಿನ ಕತೆ. ಹೋದ ಮರು ದಿವಸ ಅವರೊಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಏನು ಹೇಳಿಕೆ ಗೊತ್ತಾ? 12 ವರ್ಷ PUCಯವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕಾಲೇಜು ವಿದ್ಯಾರ್ಥಿಗಳು ಸಾಹಿತ್ಯವನ್ನು, ಸಂಸ್ಕೃತಿಯನ್ನು, ಭಾಷೆಯನ್ನು ತರಗತಿಯಲ್ಲಿ ಓದಿದ್ದಾರೆ. ಇನ್ನು ಮುಂದೆ ಡಿಗ್ರಿಯಲ್ಲಿ ಲ್ಯಾಂಗ್ವೇಜ್ ಬೇಡ, ಭಾಷೆ ಬೇಡ ಅಂತ. ಅದಕ್ಕೆ ಬರಗೂರು ರಾಮಚಂದ್ರಪ್ಪ ಮರುದಿವಸ ಒಂದು ಪ್ರತಿಭಟನೆ ಮಾಡಿ ಒಂದು ಪ್ರತಿ ಹೇಳಿಕೆಯನ್ನು ಕೊಡ್ತಾರೆ. ಭಾರತದಂಥ, ಆಗ ಇದ್ದದ್ದು 110-120 ಕೋಟಿ ಜನಸಂಖ್ಯೆ, ಭಾರತದಂಥ 120 ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಇಲ್ಲಿರುವಷ್ಟು ಜಾತಿ, ಧರ್ಮ, ಮತ, ಭಾಷೆ ಜಗತ್ತಿನ ಅನೇಕ ದೇಶಗಳಲ್ಲಿ ಇಲ್ಲ. ಇಲ್ಲಿ ಸಂವಿಧಾನ ಅನ್ನುವಂಥದ್ದು, ಸಂಬಂಧ ಅನ್ನುವಂಥದ್ದು ಇಷ್ಟು ಚೆನ್ನಾಗಿ ಇರುವುದಕ್ಕೆ ಕಾರಣವೇ ಸಾಹಿತ್ಯವನ್ನು ನಮ್ಮ ಮಕ್ಕಳು ಓದುವ ಕಾರಣಕ್ಕಾಗಿ, ಭಾಷೆಯನ್ನು ನಮ್ಮ ಮಕ್ಕಳು ಓದುವ ಕಾರಣಕ್ಕಾಗಿ, ಕುವೆಂಪುವರನ್ನು ಓದುವ ಕಾರಣಕ್ಕಾಗಿ, ಬೇಂದ್ರೆವನ್ನು ಓದುವ ಕಾರಣಕ್ಕಾಗಿ, ಸಂತ ಶಿಶುನಾಳ ಶರೀಫರನ್ನು ಓದುವ ಕಾರಣಕ್ಕಾಗಿ, ಲಂಕೇಶರನ್ನು, ತೇಜಸ್ವಿಯವರನ್ನು, ಅನಂತಮೂರ್ತಿಯವರನ್ನು, ಬಸವಣ್ಣನನ್ನು, ಅಕ್ಕನನ್ನು, ಅಂಬೇಡ್ಕರನ್ನು, ಗಾಂಧಿಯನ್ನು ಓದುವ ಕಾರಣಕ್ಕಾಗಿ ಭಾರತ ಬದುಕಿದೆ. ನಮ್ಮ ಕುವೆಂಪುವರನ್ನು ಓದುವುದರಿಂದ, ಅಂಬೇಡ್ಕರನ್ನು ಓದುವುದರಿಂದ, ಗಾಂಧಿಯನ್ನು ಓದುವುದರಿಂದ ನಮ್ಮ ಮಕ್ಕಳಿಗೆ ಇನ್ಫೋಸಿಸಲ್ಲಿ ಕೆಲಸ ಸಿಗುತ್ತೆ ಅನ್ನುವ ಗ್ಯಾರಂಟಿಯನ್ನು ನಾನು ಕೊಡುವುದಿಲ್ಲ. ಆದರೆ ಒಳ್ಳೆಯ ಮನುಷ್ಯರಾಗಿ ಬದುಕುವುದಕ್ಕೆ. ಅರ್ಥ ಆಯ್ತಲ್ಲ? ನಿಮಗೆ ಬರೆಯುವ ಪರೀಕ್ಷೆಗೆ ಇವರೆಲ್ಲ ನೆರವಾಗ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಬದುಕುವ ಪರೀಕ್ಷೆಗೆ, ಸ್ಪಷ್ಟ ಆಯ್ತಲ್ಲ ನಿಮಗೆ? ಬದುಕುವ ಪರೀಕ್ಷೆಗೆ ನಿಮಗೆ ಶಿಕ್ಷಣ ಸಹಾಯ, ಸಾಹಿತ್ಯ ಸಹಾಯ ಮಾಡ್ತದೆ, ಸಂಸ್ಕೃತಿ ಸಹಾಯ ಮಾಡುತ್ತೆ.
ಶಿಕ್ಷಣ ಅಂದರೆ ಏನು ಮಕ್ಕಳೇ ನಿಮ್ಮ ಪ್ರಕಾರ? ನೀವು ಈಗಾಗಲೇ 10-12 ವರ್ಷ ಕಲ್ತಿದ್ದೀರಲ್ಲ ಶಾಲೆಯಲ್ಲಿ. ನೀವು ಕಲ್ತಿದ್ದೀರಿ ಅನ್ನುವ ಕಾರಣಕ್ಕಾಗಿ ಇವತ್ತು ನೀವು ಮನೆಗೆ ಹೋಗುವಾಗ ನಿಮ್ಮನ್ನು ಅಡ್ಡ ನಿಲ್ಲಿಸಿ ಯಾರಾದರೂ ಕಲಿಕೆ ಶಿಕ್ಷಣ ಅಂದರೆ ಏನು ಅಂತ ಕೇಳಿದರೆ ಏನು ಉತ್ತರ ಕೊಡ್ತೀರಿ? ನನ್ನ ಪ್ರಕಾರ ಶಿಕ್ಷಣ ಅಂದರೆ ಪ್ರಶ್ನಿಸುವುದು. ಅರ್ಥ ಆಯ್ತಲ್ಲ? ಶಿಕ್ಷಣ ಅಂದರೆ ಪ್ರಶ್ನಿಸುವುದು. ಇವತ್ತು ಪ್ರಶ್ನಿಸುವುದನ್ನೇ ನಿರ್ಬಂಧಿಸಲಾಗ್ತಾ ಇದೆ. ಪ್ರಶ್ನಿಸುವುದು ಬಹಳ ಮುಖ್ಯ. ನಮ್ಮ ಆಚೆ ಏನು ನಡೀತದೆ ಅನ್ನುವುದನ್ನು ನೋಡುವುದು. ನಾನೊಂದು ಕಥೆಯಿಂದ ಶುರು ಮಾಡ್ತೇನೆ. ಕಥೆ ಅಂದರೆ ಇಷ್ಟವಾ? ಸರಿ. ಒಂದು ಊರಿನಲ್ಲಿ ನಿಮ್ಮ ವಯಸ್ಸಿನ ಒಬ್ಬ ಹುಡುಗ ಈ ಕಟ್ಟಡದ ಕಾಲೇಜಿನಲ್ಲಿ, ಕಟ್ಟಡದ ಶಾಲೆಯಲ್ಲಿ ಕಲಿಯುವುದು ಬೇಡ ಅಂತ ಹೇಳಿ ಗೋಡೆಗಳಿಲ್ಲದ ಒಂದು ಬಯಲು ಶಾಲೆಗೆ ಹೋಗ್ತಾನೆ, ಕಾಡಿನ ಶಾಲೆಗೆ ಹೋಗ್ತಾನೆ. ಆ ಕಾಡಿನ ಒಳಗಡೆ ಒಬ್ಬ ಗುರುಗಳು ಕೂತಿರ್ತಾರೆ. ಆ ಗುರುಗಳ ಹತ್ತಿರಕ್ಕೆ ಹೋಗಿ, ಗುರುಗಳೇ ನನಗೆ ಕಲಿಬೇಕು. ಹೌದಾ, ನಿನಗೆ ಕಲಿಬೇಕಾ? ಸರಿ ಕಲಿ. ಸರಿ ಶುರು ಮಾಡಿ ಕಲಿಕೆ. ನೋಡು, ನಮ್ಮ ಈ ಆಶ್ರಮದ ಶಾಲೆಯ ಅಂಗಳದಲ್ಲಿ ಒಂದು ಬಾವಿ ಇದೆ, ಬಾವಿಯನ್ನು ಹೋಗಿ ಇಣುಕಿ ಬಾ ಅಂತ ಕೇಳ್ತಾರೆ. ಹುಡುಗ ಹೋಗ್ತಾನೆ, ಬಾವಿಯಲ್ಲಿ ಇಣುಕ್ತಾನೆ, ಓಡಿಕೊಂಡು ಬರ್ತಾನೆ, ಏದುಸಿರು ಬಿಟ್ಟು ಹೇಳ್ತಾನೆ, ಗುರುಗಳೇ ನಾನು ನೋಡಿದೆ. ಏನನ್ನು ನೋಡಿದಿ? ನಾನು ನನ್ನನ್ನೇ ನೋಡಿದೆ. ಬಾವಿಯ ನೀರಿನಲ್ಲಿ ನಾನು ನನ್ನನ್ನೇ ನೋಡಿದೆ ಅಂತ ಹುಡುಗ ಹೇಳುವಾಗ ಗುರುಗಳು ಸುಮ್ಮಗಾಗ್ತಾರೆ. ಗುರುಗಳೇ ನಾನು ನನ್ನನ್ನೇ ನೋಡಿದೆ, ನೀವು ನನಗೆ ಕಲಿಸಿ. ಇಲ್ಲ. ಮತ್ತೆ ಹೋಗ್ತಾನೆ ಹುಡುಗ, 2ನೇ ಸಲ ನೋಡ್ತಾನೆ, ಬರ್ತಾನೆ, ಗುರುಗಳೇ ನಾನು ನನ್ನನ್ನೇ ನೋಡಿದೆ. ಇಲ್ಲ. 10 ಸಲ ಆಯಿತು. ಹುಡುಗ ಹೋಗ್ತಾನೆ, ನೀರು ನೋಡ್ತಾನೆ, ನೀರಿನ ಕನ್ನಡಿಯಲ್ಲಿ ನನ್ನನ್ನೇ ನಾನು ನೋಡ್ತೇನೆ, ತಿರುಗಿ ಬಂದೆ ಅದನ್ನೇ ನಾನು ಹೇಳ್ತೇನೆ. ಗುರುಗಳು ಮಾತನಾಡದೇ ಇದ್ದಾಗ ಹುಡುಗ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾನೆ, ಏನೋ ಇದೆ ಅಂತ ಹೇಳಿ 11ನೇ ಸಲ ಹುಡುಗ ಇಣುಕುವಾಗ ತದೇಕ ಚಿತ್ತದಿಂದ ಧ್ಯಾನಸ್ಥನಾಗಿ ಮೌನವಾಗಿ ಬಾವಿಯನ್ನು ನೋಡ್ತಾ 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 ಇರ್ತಾನೆ. ಓಡಿಕೊಂಡು ಬರ್ತಾನೆ, ಗುರುಗಳೇ ನೋಡಿದೆ. ಏನನ್ನು ನೋಡಿದ್ದಿ? ನೀರಿನ ಆಳದಲ್ಲಿ ಚಲಿಸುವ ಚಿಕ್ಕ ಚಿಕ್ಕ ಮೀನುಗಳನ್ನು ನೋಡಿದೆ. ನೀರಿನ ಆಳದಲ್ಲಿರುವ ಬೇರೆ ಬೇರೆ ಆಕಾರದ ಬಣ್ಣದ ಕಲ್ಲುಗಳನ್ನು ನೋಡಿದೆ. ನೀರಿನ ಆಳದಲ್ಲಿರುವ ಚಿಕ್ಕ ದೊಡ್ಡ ಗಿಡಗಳನ್ನು ನೋಡಿದೆ. ಬೇಷ್ ಗುರು ಶಿಷ್ಯನೇ, ನಾನು ಇವತ್ತಿನಿಂದ ನಿನಗೆ ಕಲಿಸುವುದಕ್ಕೆ ಆರಂಭಿಸ್ತೇನೆ. ನಮ್ಮನ್ನು ನಾನು ನೋಡುವುದು ಶಿಕ್ಷಣ ಅಲ್ಲ, ನಮ್ಮ ಆಚೆ ನೋಡುವುದಿದೆಯಲ್ಲ ಅದು ಶಿಕ್ಷಣ. ನಮ್ಮ ಆಚೆ ನೋಡುವುದು ಇದೆಯಲ್ಲ ಅದು ಶಿಕ್ಷಣ. ನೀವು ಕೇರಳದವರು ಸಾಕಷ್ಟು ಜನ ಇಲ್ಲಿದ್ದೀರಿ. ಕೇರಳದಲ್ಲಿ ಒಬ್ಬ ಮಹಾ ಮಾನವತಾವಾದಿ, ಸಮಾಜವಾದಿ, ಸುಧಾರಣವಾದಿ ವ್ಯಕ್ತಿ ಇದ್ದರು. ಅವರ ಹೆಸರು ಗೊತ್ತಾ? ನಾರಾಯಣ ಗುರುಗಳು ಅಂತ. ಕೇಳಿದಿರ? ನಾರಾಯಣ ಗುರುಗಳು ಅಂತ. ಅವರು ಕೇರಳದಲ್ಲಿ 3 ಕ್ರಾಂತಿಗಳನ್ನು ಮಾಡ್ತಾರೆ ಮಕ್ಕಳೇ. ಕ್ರಾಂತಿ ನಂಬರ್ 1, ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಕನ್ನಡಿಯನ್ನು ಇಡ್ತಾರೆ. ಕ್ರಾಂತಿ ನಂಬರ್ 2, ದೇವಸ್ಥಾನದ ಒಳಗಡೆಯೇ ಗ್ರಂಥಾಲಯಗಳನ್ನು ಸ್ಥಾಪಿಸ್ತಾರೆ. ಕ್ರಾಂತಿ ನಂಬರ್ 2, ದೇವಾಲಯದ ಹೊರಗಡೆ ಉದ್ಯಾನವನವನ್ನು, ಹೂವಿನ ತೋಟವನ್ನು, ಗುಲಾಬಿಯ ತೋಟವನ್ನು, ಮಲ್ಲಿಗೆಯ ತೋಟವನ್ನು ಹುಟ್ಟು ಹಾಕ್ತಾರೆ. ನಾನು ಇವತ್ತು ಮಾತನಾಡುವ ಸಬ್ಜೆಕ್ಟ್ ಅದೇ. ಕನ್ನಡಿ. ನಾನು ಈಗ ಮಕ್ಕಳಲ್ಲಿ ಮಾತನಾಡ್ತಾ ಇದ್ದೆ, ಕನ್ನಡಿ ಏನು ಮಾಡುತ್ತೆ? ಇಡೀ ಜಗತ್ತಿನಲ್ಲಿ ಮಕ್ಕಳೇ ಸ್ವಲ್ಪ ಈ ಕಡೆ ಗಮನಿಸಿ, ಇಡೀ ಜಗತ್ತಿನಲ್ಲಿ ಕನ್ನಡಿಯನ್ನು ಅತ್ಯಂತ ಹೆಚ್ಚು ಪ್ರೀತಿಸುವ ಜನರಿರುವ ದೇಶ ಭಾರತ, ನಮ್ಮ ದೇಶ ಅಲ್ವಾ? ಯಾಕೆ ನಾವು ಕನ್ನಡಿಯನ್ನು ನೋಡ್ತೇವೆ? ನಾವು ಚಂದ ಇದ್ದೇವಾ ಅಂತ ಪರೀಕ್ಷೆ ಮಾಡಲಿಕ್ಕೆ ಅಲ್ಲ, ಬದಲಾಗಿ ನಮ್ಮನ್ನು ಬೇರೆಯವರು ನೋಡಬೇಕು ಅಂತ ಕನ್ನಡಿ ನೋಡ್ತೇವೆ.
ನಾರಾಯಣ ಗುರುಗಳು ಕನ್ನಡಿಯನ್ನು ಗರ್ಭಗುಡಿಯ ಮುಂಭಾಗದಲ್ಲಿ ಯಾಕೆ ಸ್ಥಾಪನೆ ಮಾಡಿದರು ಅಂತಂದರೆ, ಭಕ್ತ, ನಿನಗೇನು ಅನ್ನುವುದು ನಿನಗೆ ಮೊದಲು ಗೊತ್ತಾದರೆ ದೇವರು ಗೊತ್ತಾಗ್ತಾರೆ. ಎಂಥ ಅದ್ಭುತವಾದಂಥ ಮಾತು. ನಿನಗೆ ದೇವರು ಏನು ಅಂತ ಗೊತ್ತಾದರೆ ನಿನಗೆ ಮತ್ತೆ ಭಗವಂತ ಗೊತ್ತಾಗ್ತಾನೆ. ಎಷ್ಟು ಚೆನ್ನಾಗಿದೆ. ನಿನಗೇನು ಅನ್ನೋದು ಮೊದಲು ನಿನಗೆ ಗೊತ್ತಾಗಬೇಕು. ಅಮ್ಮುಗೆ ರಾಯಮ್ಮ ಕೇಳಿದ್ರ? ಅಮ್ಮುಗೆ ರಾಯಮ್ಮ ಅಂತ ಕನ್ನಡದಲ್ಲಿ ಒಬ್ಬಳು ವಚನಗಾರ್ತಿ ಇದ್ಲು. ಅವಳದೊಂದು ಅದ್ಭುತವಾದಂಥ ವಚನ ಇದೆ. ಮೂಗಿಲ್ಲದವಗೆ ಕನ್ನಡಿಯ ತೋರಲೇಕೆ ಅಂತ. ಮೂಗಿಲ್ಲದವಗೆ ಕನ್ನಡಿಯ ತೋರಲೇಕೆ ಅಂತ. ಈ ಮೂಗಿನ ತುದಿಗೆ ನೀವು ನೋಡಲಿಕ್ಕೆ ಸಾಧ್ಯ ಆದರೆ ಮಕ್ಕಳೇ, ಹಠ ಕಟ್ಟಿ ನಿಮಗೆ ಒಂದು 10 ನಿಮಿಷ ನಿಮ್ಮ ಎರಡೂ ದೃಷ್ಟಿಗಳನ್ನು ಮೂಗಿನ ತುದಿಯಲ್ಲಿ ಇಟ್ಟು ನೋಡಲಿಕ್ಕೆ ಸಾಧ್ಯ ಆದರೆ, ಆಗುವುದಿಲ್ಲ, ಆದರೆ ನಿಮಗೆ ಇಲ್ಲಿ ನೋವು ಸೃಷ್ಟಿಯಾಗ್ತದೆ. ಮತ್ತು ಹಠ ಕಟ್ಟಿ ನೀವು ನೋಡಲಿಕ್ಕೆ ಸಾಧ್ಯ ಆದರೆ, ನಿಮಗೆ ನೋಡಲಿಕ್ಕೆ ಸಾಧ್ಯ ಆದರೆ ಎದುರುಗಡೆ ಕತ್ತಲಾಗುತ್ತದೆ, ಮಯ ಆಗ್ತದೆ. ಮತ್ತು ಹಠ ಕಟ್ಟಿ ಇಡಲಿಕ್ಕೆ ಸಾಧ್ಯ ಆದರೆ ಕತ್ತಲಾಗುತ್ತದೆ. ಬುದ್ಧನಿಗೆ ಜ್ಞಾನೋದಯ ಆದದ್ದು ಮೂಗಿನ ತುದಿಯಲ್ಲಿ. ಸತ್ಯ ಗೋಚರವಾಗುವ ಜಾಗ ಯಾವುದು? ಮೂಗಿನ ತುದಿ. ನೀವು ನಮಾಜ್ ಮಾಡುವಾಗ ಹಣೆಯನ್ನು ಮೂಗಿನ ತುದಿಯನ್ನು ನೆಲಕ್ಕೆ ತಾಗಿಸ್ತೀರಿ. ನೆಲವನ್ನು ಮೂಗಿನ ನೇರದಲ್ಲೇ ನೋಡ್ತೀರಿ. ಮೂಗಿನ ನೇರಕ್ಕೆ ಮಾತನಾಡುವವ ಅಂತ ಕನ್ನಡದಲ್ಲಿ ಒಂದು ಶಬ್ದ ಇದೆ. ಮೂಗಿನ ನೇರಕ್ಕೆ ಮಾತನಾಡುವವ ಅಂದರೆ ಸತ್ಯ ಮಾತನಾಡುವವ ಅಂತ. ಸತ್ಯ ಅಂದರೆ ಭಗವಂತ, ಸತ್ಯ ಅಂದರೆ ದೇವರು, ಸತ್ಯ ಅಂದರೆ ನಿಜ ಅಂತ. ಸತ್ಯ ಏನು ಅಂತ ನಮಗೆ ಗೊತ್ತಾದರೆ ನಮಗೆ ಕನ್ನಡಿಯ ಹಂಗಿದೆಯಾ? ನಾವೇನು ಅನ್ನೋದು ನಮಗೆ ಗೊತ್ತಾದರೆ ನಮಗೆ ಕನ್ನಡಿ ಬೇಕಾ? ಎಂಥ ಅದ್ಭುತವಾದಂಥ ಮಾತು. ಅನಂತರ ಅವರು ಗ್ರಂಥಾಲಯದ ಮಹತ್ವ, ಪುಸ್ತಕದ ಮಹತ್ವ. ನಾನು ಈಗ ಬಂದಾಗ ನಿಮ್ಮ ಮೇಜಿ ಮೇಲೆ ಅನೇಕ ಪುಸ್ತಕಗಳನ್ನು ನೋಡಿದೆ. ಇಲ್ಲಿಯ ಮಕ್ಕಳು ಬರೆದಂಥ ಪುಸ್ತಕಗಳು, ಅದರ ಲೇಔಟು, ಅದರ ಕಂಟೆಂಟು, ಅದರ ಸಾಹಿತ್ಯ, ಭಾಷೆ, ಶೈಲಿ, ನಾನು ಅದನ್ನು ತುಂಬ ಇಷ್ಟಪಟ್ಟಿದ್ದೇನೆ. ಬಹುಶಃ ಒಂದು ಶಿಕ್ಷಣ ಸಂಸ್ಥೆ ಮಾಡಬೇಕಾದಂಥ ಕೆಲಸ. ಪುಸ್ತಕದ ಮೂಲಕವೂ ನೀವೇನು ಅನ್ನೋದು ನನಗೆ ಗೊತ್ತಾಗಿದೆ. ಈ ಕಾರ್ಯಕ್ರಮದ ಮೂಲಕವೂ ನೀವೇನು ಅದನ್ನು ನನಗೆ ಗೊತ್ತಾಗಿದೆ. ಇವತ್ತು ಯಾರು ಪುಸ್ತಕಗಳನ್ನು ಗಂಭೀರವಾಗಿ ಓದ್ತಾರೋ, ಪುಸ್ತಕದ ರುಚಿ, ನಮ್ಮಲ್ಲಿ ಒಂದು ಮಾತಿದೆ, ಇತ್ತೀಚೆಗೆ ಒಂದು ಹೊಸ ಮಾತು ಅದು, ಮೊಬೈಲ್ ಬಿಡು ಪುಸ್ತಕ ಹಿಡಿ, ಮೊಬೈಲ್ ಬಿಟ್ಟು ಪುಸ್ತಕ ಹಿಡಿ. ಆದರೆ ಇವತ್ತೇನಾಗ್ತಾ ಇದೆ? ಪುಸ್ತಕ ಬಿಟ್ಟು ಮೊಬೈಲ್ ಹಿಡಿತಾ ಇದ್ದಾರೆ. ಇದರಿಂದ ಅನೇಕ ಅಪಾಯಗಳು ಉಂಟಾಗ್ತಾ ಇವೆ. ನಿಮ್ಮ ಒಳಗಡೆಯ ಯಂತ್ರಗಳನ್ನು ಕಳಚಬೇಕಾದ್ರೆ, ನಿಮ್ಮ ಒಳಗಡೆಯ ಮೊಬೈಲನ್ನು ನಾವು ಕಳಚಬೇಕಾದ್ರೆ ಇವತ್ತು ಪುಸ್ತಕಗಳನ್ನು ನೀವು ಗಂಭೀರವಾಗಿ ಓದಬೇಕಾಗುತ್ತೆ. ನಿಮಗೆ ಕರ್ನಾಟಕದ ಬಹಳ ದೊಡ್ಡ ಶಿಕ್ಷಣ ತಜ್ಞರೊಬ್ಬರ ಪರಿಚಯ ಇರ್ಬೋದು, ಗುರುರಾಜ್ ಕರ್ಜಗಿ ಅಂತ. ಹೆಸರು ಕೇಳಿದರೆ? ಗುರುರಾಜ್ ಕರ್ಜಗಿ. ನಮ್ಮ ಈ ರೀತಿಯ ಕಾರ್ಯಕ್ರಮಕ್ಕೆ ಅವರು ಸಿಗುವುದೇ ಇಲ್ಲ, ಅಷ್ಟು ಪ್ರಪಂಚವನ್ನು ಸುತ್ತಾಡ್ತಾ ಇರ್ತಾರೆ. ಅವರು ಇತ್ತೀಚೆಗೆ ಜಗತ್ತಿನ ನಂಬರ್ 1 ಯೂನಿವರ್ಸಿಟಿಗೆ ಹೋಗ್ತಾರೆ. ಯಾವುದು ಹೇಳಿ ನಂಬರ್ 1 ಯೂನಿವರ್ಸಿಟಿ? ಜಗತ್ತಿನ ನಂಬರ್ 1 ಯೂನಿವರ್ಸಿಟಿ ಯಾವುದು? ಆಕ್ಸ್ಫರ್ಡಾ, ಕ್ಯಾಂಬ್ರಿಡ್ಜಾ, ಹಾರ್ವರ್ಡಾ? ಹಾರ್ವರ್ಡ್ ಯೂನಿವರ್ಸಿಟಿ ಜಗತ್ತಿನ ನಂಬರ್ 1 ವಿಶ್ವವಿದ್ಯಾನಿಲಯ. ಆ ವಿಶ್ವವಿದ್ಯಾನಿಲಯಕ್ಕೆ ಇತ್ತೀಚೆಗೆ ಅವರು ಒಂದು ವಿಶೇಷ ಉಪನ್ಯಾಸವನ್ನು ಕೊಡುವುದಕ್ಕೆ ಹೋಗ್ತಾರೆ. ಅಲ್ಲಿ ವಿಶೇಷ ಉಪನ್ಯಾಸವನ್ನು ಕೊಟ್ಟು ಅವರು ಒಂದು ಅರ್ಧ ಮುಕ್ಕಾಲು ಗಂಟೆ ಸಮಯ ಉಳೀತು ಅಂತ ಆ ವಿಶ್ವವಿದ್ಯಾನಿಲಯದ ಲೈಬ್ರರಿಗೆ ಹೋಗ್ತಾರೆ. ಲೈಬ್ರರಿಗೆ ಹೋಗಿ ಅಲ್ಲಿ ಒಬ್ಬರು ಮೇಡಮ್ ಕೂತಿದ್ರು. ಆ ಮೇಡಮಿನ ಬೆನ್ನಿನ ಹಿಂದೆ ಗೋಡೆಯ ಮೇಲೆ ಒಂದು ಸ್ಲೋಗನ್ ಬರೆದಿತ್ತು. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರಧಾನ ಗ್ರಂಥಾಲಯದ ಗೋಡೆಯ ಮೇಲಿರುವ ಸ್ಲೋಗನ್ ಯಾವುದು ಗೊತ್ತಾ? ಈ ಪ್ರಪಂಚದ ಯಾವುದೇ ದೇಶದ ಯಾವುದೇ ಭಾಷೆಯ
ಮಗು ಬಯಸಿ ಬಂದ ಪುಸ್ತಕವನ್ನು 15 ದಿವಸದ ಒಳಗಡೆ ಒದಗಿಸಿಕೊಡುವುದೇ ಹಾರ್ವರ್ಡ್ ಯೂನಿವರ್ಸಿಟಿಯ ಗ್ರಂಥಾಲಯದ ಉದ್ದೇಶ. ಈ ಜಗತ್ತಿನ ಯಾವುದೇ ದೇಶದ ಭಾಷೆಯ ಮಗು ಬಯಸಿ ಬರುವ ಪುಸ್ತಕವನ್ನು 15 ದಿವಸದ ಒಳಗಡೆ ಒದಗಿಸಿಕೊಡುವುದೇ ಹಾರ್ವರ್ಡ್ ಯೂನಿವರ್ಸಿಟಿಯ ಉದ್ದೇಶ. ನೀವು ಯೋಚನೆ ಮಾಡಿ, ಹಾಗಾದರೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳಿರ್ಬೋದು ಯೋಚನೆ ಮಾಡಿ. ಇವರು ತಮಾಷೆಗೆ ಆ ಮೇಡಮ್ ಅನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾನು ಇಂಡಿಯಾ ದೇಶದವ, ಅಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಕರ್ನಾಟಕ ಅಂತ ರಾಜ್ಯ ಇದೆ, ನಮ್ಮ ಕನ್ನಡದಲ್ಲಿ ಮಾಸ್ತಿ ಅಂತ ಒಬ್ಬರು ಲೇಖಕರಿದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ಅವರ 1932ರಲ್ಲಿ ಪ್ರಕಟವಾದ ಚೆಲುವು ಅನ್ನುವ ಒಂದು ಕವನ ಸಂಕಲನ ನಿಮ್ಮ ಲೈಬ್ರರಿಯಲ್ಲಿ ಇದೆಯಾ ಅಂತ ಚಕ್ಕಂತ ಸಿಸ್ಟಮ್ ನೋಡಿದ ಮೇಡಮ್ ಹೇಳ್ತಾರೆ, 4ನೇ ಮಹಡಿಗೆ ಹೋಗಿ ಅಲ್ಲಿ ಒಂದು 25ನೇ ನಂಬರಿನ ಒಂದು ಕಪಾಟಿ ಇದೆ, ಆ ಕಪಾಟಿನ 4ನೇ ರ್ಯಾಕ್ ನೋಡಿ ಅಲ್ಲಿ ಪುಸ್ತಕ ಇದೆ ಅಂತ. ಇವರು ಹೋಗ್ತಾರೆ, ನೋಡ್ತಾರೆ, ಇವತ್ತು ಕರ್ನಾಟಕದಲ್ಲಿ ಸಿಗದ ಔಟ್ ಆಫ್ ಫ್ರಂಟ್ ಚೆಲುವು ಪುಸ್ತಕ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಗ್ರಂಥಾಲಯದಲ್ಲಿ ಇತ್ತು. ಇವರಿಗೆ ದಿಗಿಲಾಗುತ್ತೆ, ಅಲ್ಲಿಯ ಪುಸ್ತಕ ಸಂಗ್ರಹವನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಪಕ್ಕದ ಕಪಾಟು ನೋಡ್ತಾರೆ, ಆ ಪಕ್ಕದ ಕಪಾಟಲ್ಲಿ 900 ಪುಸ್ತಕ ಇತ್ತಂತೆ. ಯಾವುದರ ಬಗ್ಗೆ ಗೊತ್ತಾ? ಕಾಲೇಜಲ್ಲಿ ಪಾಠ ಮಾಡುವ ಮೇಷ್ಟ್ರುಗಳ ಡ್ರೆಸ್ ಹೇಗಿರಬೇಕು ಅಂತ. 900 ಪುಸ್ತಕ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಗ್ರಂಥಾಲಯದಲ್ಲಿ ವಸ್ತ್ರ ಸಂಹಿತೆಯ ಬಗ್ಗೆ, ಶಿಕ್ಷಕರ ವಸ್ತ್ರ ಹೇಗಿರಬೇಕು ಅನ್ನೋದರ ಬಗ್ಗೆ ನೋಡಿ. ಪುಸ್ತಕ, ಓದು, ಸಾಹಿತ್ಯ ಎಷ್ಟು ಅಪರಿಮಿತವಾದಂಥ ಒಂದು ಜಗತ್ತನ್ನು ನಮಗೆ ಒದಗಿಸಿಕೊಡುತ್ತೆ. ಇವತ್ತು ನಿಮ್ಮ ಮೇಲೆ ಇರತಕ್ಕಂಥ ದೊಡ್ಡ ಆರೋಪ ಏನು ಅಂತಂದರೆ, ನೀವು ಪುಸ್ತಕಗಳನ್ನು, ಸಾಹಿತ್ಯವನ್ನು ಜಾಸ್ತಿ ಓದುವುದಿಲ್ಲ, ಮೊಬೈಲ್ಗೆ ಜಾಸ್ತಿ ಅಂಟಿಕೊಂಡಿದ್ದೀರಿ ಅಲ್ವಾ? ಅದನ್ನು ಕಳಚಬೇಕಾದ್ರೆ ಬಹುಶಃ ಈ ರೀತಿಯ ಸಾಹಿತ್ಯದ ಕೂಟಗಳು ಬಹಳ ಸಹಾಯ ಮಾಡುತ್ತೆ ಅಂತ ಅನಿಸುತ್ತೆ. ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದ 3ನೆಯ ವಿಶೇಷತೆಯನ್ನು ಪ್ರಾರ್ಥನಾ ಮಂದಿರದ ಹೊರಗಡೆ, ದೇವಸ್ಥಾನದ ಹೊರಗಡೆ ಉದ್ಯಾನವನವನ್ನು ಸ್ಥಾಪನೆ ಮಾಡಿದ್ದು. ಮಕ್ಕಳೇ, ಇವತ್ತು ಸಾಹಿತ್ಯ, ಸಂಗೀತ, ಕಲೆಗೆ ನಿಮ್ಮನ್ನು ಮನುಷ್ಯರನ್ನಾಗಿ ಮಾಡುವ ಶಕ್ತಿ ಎಷ್ಟಿದೆಯೋ ಅಷ್ಟೇ ಶಕ್ತಿ ಪ್ರಕೃತಿಗೆ ಇದೆ. ಆದರೆ ನಾವು ಇವತ್ತು ಪ್ರಕೃತಿಯನ್ನು ಏನು ಮಾಡ್ತಾ ಇದ್ದೇವೆ? ನಾಶ ಮಾಡ್ತಾ ಇದ್ದೇವೆ. ಮುಂದೆ ನಾನು ಮಾತನಾಡುವ ಮಾತು ಪ್ರಾಕೃತಿಕ ಸಮಾನತೆಯ ಬಗ್ಗೆ, ಪ್ರಾಕೃತಿಕ ಸತ್ಯದ ಬಗ್ಗೆ. ಮಕ್ಕಳೇ, ನೆನಪಿಟ್ಟುಕೊಳ್ಳಿ, ನಾವು ಇವತ್ತು ಏನೇನೋ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ, ಏನೇನೋ ಕ್ರಾಂತಿ, ಏನೇನೋ ಮಾಡ್ತಾ ಇದ್ದೇವೆ, ಆದರೆ ಮಾಡಬೇಕಾದ್ದನ್ನು ಮಾಡ್ತಾ ಇಲ್ಲ. ನನಗೆ ಅನಿಸ್ತಾ ಇದೆ, ಈ ದೇಶದ ಒಬ್ಬ ಪ್ರಧಾನಿ, ಈ ದೇಶದ ಒಬ್ಬ ರಾಷ್ಟ್ರಪತಿ, ಈ ದೇಶದ ಒಬ್ಬ ಪತ್ರಕರ್ತ, ಈ ದೇಶದ ಒಬ್ಬ ಶಿಕ್ಷಕ, ಈ ದೇಶದ ಒಬ್ಬ ವಿದ್ಯಾರ್ಥಿ, ಈ ದೇಶದ ಒಬ್ಬ ಕಲಾವಿದ, ಈ ದೇಶದ ಒಬ್ಬ ರೈತ, ಎಲ್ಲರೂ ಪರಿಸರವಾದಿಗಳಾಗಬೇಕಾದ ಕಾಲದಲ್ಲಿ ನಾವಿದ್ದೇವೆ. ಅರ್ಥ ಆಯ್ತಲ್ಲ? ನಾನು ಎಷ್ಟೋ ಸಲ ನಿಮಗೆ ಹೇಳಿದ್ದಿದೆ, ನಾವೊಂದು ಅತಿರೇಕದ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ಎಷ್ಟೋ ಮಕ್ಕಳಿಗೆ 1 ಗಂಟೆ ನೆಟ್ಟಗೆ ಕ್ಲಾಸಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಕೈ ಕಾಲೆಲ್ಲ ಅಲ್ಲಾಡ್ತಾ ಇರ್ತದೆ, ಮನಸ್ಸು ಇನ್ನೆಲ್ಲೋ ಇರ್ತದೆ, ಏಕಾಗ್ರತೆ ಸತ್ತು ಹೋಗಿದೆ, ಸಂಯಮ ಹೋಗಿದೆ, ತಾಳ್ಮೆ ಸತ್ತು ಹೋಗಿದೆ. ಅವಸರದ ಜಗತ್ತಿನಲ್ಲಿ ನಾವಿದ್ದೇವೆ. ಬಹುಶಃ ನಮ್ಮ ಒಳಗಡೆಯ ಇವೆಲ್ಲವನ್ನು ಸರಿ ಮಾಡುವುದಕ್ಕೆ ಸಾಧ್ಯವಿರುವ ಒಂದು ಸುಸ್ಥಿರ ನೆಲೆ ಎಂದರೆ ಅದು ನಿಸರ್ಗಕ್ಕೆ ನಾವು ಮನಸ್ಸು ಕೊಡುವುದು, ನಿಸರ್ಗಕ್ಕೆ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ. ಕಳೆದ 4-5 ವರ್ಷಗಳಲ್ಲಿ ಮಕ್ಕಳೇ, 2019ರಿಂದ ನಾನು ಇದನ್ನು ಪದೇ ಹೇಳಿದ್ದೇನೆ, 19ರ ನಂತರ 1,20,000 ಗಂಟೆ ನಮ್ಮ ಟಿ ವಿಯಲ್ಲಿ ಕೊರೋನಾದ ಬಗ್ಗೆ ಚರ್ಚೆಯಾಗಿದೆ. ಸುಮಾರು 88,000 ಆರ್ಟಿಕಲ್, ಲೇಖನಗಳು ಕೊರೋನಾದ ಬಗ್ಗೆ ಪ್ರಕಟ ಆಗಿದೆ. 4-5 ಲಸಿಕೆಗಳನ್ನು ನಾವು ಕೊಟ್ಟಿದ್ದೇವೆ.
ವೈಜ್ಞಾನಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳು, ಸಂಶೋಧನೆಗಳಾಗಿವೆ. ಆದರೆ ಯಾರೂ ಕೂಡ ಗಂಭೀರವಾಗಿ ಅಧ್ಯಯನ ಮಾಡದ ಒಂದು ವಿಸಂಗತಿ ಏನು ಅಂತಂದರೆ, ಕಳೆದ 5 ವರ್ಷಗಳಲ್ಲಿ ಈ ದೇಶದ ಅಥವಾ ಈ ಜಗತ್ತಿನ ಜನರ ಮನಸ್ಸು ಬದಲಾದದ್ದು. ಮೇಷ್ಟ್ರುಗಳಿಗೆ ಅದು ಗೊತ್ತಿರುತ್ತೆ. ತರಗತಿಯಲ್ಲಿ ನೀವು ಹೇಗಿರ್ತೀರಿ ಅನ್ನೋದು ಅವರಿಗೆ ಗೊತ್ತಿರ್ತದೆ. ನಿಮ್ಮ ಸಂವೇದನೆಗಳು ಬತ್ತುತ್ತಾ ಇವೆ, ಭಾವನೆಗಳು ಬತ್ತುತ್ತಾ ಇವೆ, ಸಂಬಂಧಗಳು ಕೆಡ್ತಾ ಇವೆ, ಪ್ರೀತಿಯ ತನ ನಾಶ ಆಗ್ತಾ ಇದೆ, ಹಿರಿಯರಿಗೆ ಕೊಡಬೇಕಾದ ಗೌರವ ನಾಶ ಆಗ್ತಾ ಇದೆ. ಪಕ್ಕದಲ್ಲಿ ನಿಂತ ಮನುಷ್ಯನನ್ನು ಅವ ಮನುಷ್ಯ ಅಂತ ನೋಡದೆ ಯಾವ ಜಾತಿಯ ಮನುಷ್ಯ, ಯಾವ ಧರ್ಮದ ಮನುಷ್ಯ, ಯಾವ ಭಾಷೆಯ ಮನುಷ್ಯ, ಯಾವ ಊರಿನ ಮನುಷ್ಯ ಅಂತ ನೋಡುವ ಪ್ರವೃತ್ತಿ ಜಾಸ್ತಿ ಆಗಿದೆ. ಇವೆಲ್ಲ ನಮ್ಮ ಒಳಗಡೆಯಿಂದ ನಾಶ ಆಗಬೇಕಾದ್ರೆ ನಾವು ಸಾಹಿತ್ಯ ಸಂಸ್ಕೃತಿಯನ್ನು ನೋಡುವಷ್ಟೇ ನಮ್ಮ ಪ್ರಕೃತಿಯನ್ನು ಗಮನಿಸಬೇಕಾಗುತ್ತೆ, ಪ್ರಕೃತಿಯ ವಿನಾಶಗಳನ್ನು ತಪ್ಪಿಸಬೇಕಾಗುತ್ತೆ. ಮಕ್ಕಳೇ, ನೀವು, ನನಗೆ ಕೆಲವೊಮ್ಮೆ ಅನಿಸುತ್ತೆ, ನೀವು ಕಾವ್ಯ ಬರಿತೀರಿ, ಕತೆ ಬರಿತೀರಿ, ಸಂಗೀತ ಹಾಡ್ತೀರಿ, ಚಿತ್ರಕಲೆ ಬರಿತೀರಿ, ಪಾಠ ಕೇಳ್ತೀರಿ, ಎಲ್ಲ ಮಾಡ್ತೀರಿ. ಯಾವಾಗ? ನಿಮ್ಮ ತಲೆ ಚೆನ್ನಾಗಿದ್ದಾಗ. ತಲೆಯಲ್ಲಿ ಅತ್ಯುತ್ತಮ ಉತ್ಕೃಷ್ಟವಾದ ಕೆನೆಪದರ ಸಾಹಿತ್ಯ ಸೃಷ್ಟಿಯಾಗುತ್ತೆ. ಆದರೆ ಈ ತಲೆ ಸೇರಿ ಈ ಜೀವ ನಿಂತಿದೆಯಲ್ಲ, ನಮ್ಮ ಕೈಕಾಲೆಲ್ಲ ಸೇರಿ ತಲೆ ನಿಂತಿದ್ದಲ್ವ, ಈ ಶರೀರವೇ ಸುಸ್ಥಿರವಾಗಿರಬೇಕಾದ್ರೆ ನಾವು ಸೇವಿಸುವ ಗಾಳಿ ಚೆನ್ನಾಗಿದೆಯಾ? ನಾವು ಕಾವ್ಯ ಬರಿತೇವಲ್ಲ, ಗಾಳಿ ಹಾಳಾದ ಬಗ್ಗೆ ಬರಿತೇವೆಯಾ? ನಾವು ಯಾವುದೋ ಗುಲಾಬಿಯ ಬಗ್ಗೆ ಪದ್ಯ ಬರಿತೇವಲ್ಲ, ನಾವು ಕುಡಿಯುವ ನೀರು ಹಾಳಾದ ಬಗ್ಗೆ ಪದ್ಯ ಬರೆದಿದ್ದೇವಾ? ನಾವು ಯಾವುದೋ ಕೋಗಿಲೆಯ ಬಗ್ಗೆ ಹಾಡು ಬರಿತೇವಲ್ಲ, ನಮ್ಮ ಮಣ್ಣುಗೆ ವಿಷ ಸೇರಿದ ಬಗ್ಗೆ ನಾವು ಬರಿತೇವಾ? ಈ ಮಣ್ಣಿಗೆ ವಿಷ ಸೇರಿಸಿದ್ದು ಯಾವುದು? ನಾಯಿಯ? ಬೆಕ್ಕ? ನಮ್ಮ ನೀರನ್ನು ಹಾಳು ಮಾಡಿದ್ದು ಯಾರು? ಇರುವೆಯ? ಕೋಗಿಲೆಯ? ಯಾರು ಹಾಳು ಮಾಡಿದ್ದು? ಈ ಜಗತ್ತನ್ನು ಒಂದಲ್ಲ ಮಕ್ಕಳೇ, ಸ್ವಲ್ಪ ಇಲ್ಲಿ ಕೇಳಿ, 14-15 ಸಲ ಸರ್ವನಾಶ ಮಾಡುವಷ್ಟು ಅಟೋಮ್ ಬಾಂಬುಗಳು ಜಗತ್ತಿನ ದೇಶಗಳಲ್ಲಿ ಇವೆ. ಅದು ಟ್ರಂಪ್ ಅಂತ ಒಬ್ಬ ಮನುಷ್ಯನಿಗೆ ಸಿಕ್ಕಿಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿದೆ. ನೋಡಿ, 15 ಸಲ ಜಗತ್ತನ್ನು ಸರ್ವನಾಶ ಮಾಡುವಷ್ಟು ಅಟೋಮ್ ಬಾಂಬುಗಳು ಜಗತ್ತಿನ ದೇಶಗಳಲ್ಲಿ ಇವೆ. ಆದರೆ ಜಗತ್ತಿನ 800 ಕೋಟಿ ಜನರಿಗೆ ಬೇಕಾಗುವಷ್ಟು ಪರಿಶುದ್ಧವಾದ ನೀರು ಇಲ್ಲ, ಪರಿಶುದ್ಧವಾದ ಆಕ್ಸಿಜನ್ ಇಲ್ಲ, ಪರಿಶುದ್ಧವಾದ ಅನ್ನ, ಮಣ್ಣು ಇಲ್ಲ. ನಾವು ನಮ್ಮದೇ ನೀರನ್ನು ಹಾಳು ಮಾಡಿ ಇದು ಪರಿಶುದ್ಧ ನೀರು ಅಂತ ಬಾಟ್ಲಿಯಲ್ಲಿ ಮಾರ್ತಾ ಇದ್ದೇವೆ. ನಮ್ಮದೇ ಗಾಳಿಯನ್ನು ನಾವೇ ಹಾಳು ಮಾಡಿ ಇದು ಪರಿಶುದ್ಧ ಆಕ್ಸಿಜನ್ ಅಂತ ಈಗ ಚೀನಾದಲ್ಲಿ ಗಾಳಿಯನ್ನು ಮಾರುವ ಉದ್ಯಮ ಆರಂಭ ಆಗಿದೆ. ಇದು ಪರಿಶುದ್ಧ ಅನ್ನ ಅಂತ ನಾವು ಗೋಧಿ ಪುಡಿಯನ್ನು ಪ್ಯಾಕೆಟಲ್ಲಿ ತುಂಬಿಸಿ ಮಾರಾಟ ಮಾಡ್ತಾ ಇದ್ದೇವೆ. ಈ ಮಣ್ಣನ್ನು, ಈ ನೀರನ್ನು, ಈ ಗಾಳಿಯನ್ನು ಹಾಳು ಮಾಡಿದ್ದು ನಾಯಿಯಲ್ಲ, ಬೆಕ್ಕಲ್ಲ, ಕೋಗಿಲೆಯಲ್ಲ, ಇರುವೆಯಲ್ಲ, ಅತ್ಯಂತ ಬುದ್ಧಿವಂತರು ಅಂತ ಭಾವಿಸಿಕೊಂಡ ನಾವು. ಈ ಕಾರಣಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇರೋದು, ಈಗ ನೀವು ಸಾಹಿತ್ಯ ಸಮಾರಂಭ ಮಾಡಿ, ಸಾಹಿತ್ಯ ಸಮ್ಮೇಳನ ಮಾಡಿ, ಕಲಾ ಉತ್ಸವ ಮಾಡಿ, ಅದರಲ್ಲಿ ಕನಿಷ್ಠ ಒಂದಾದರೂ ಉಪನ್ಯಾಸ ಪರಿಸರದ ಬಗ್ಗೆ ಇರಬೇಕು. ಯಾಕಂದರೆ ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನು ಪರಿಸರ ಕಾಳಜಿಯ ವ್ಯಕ್ತಿಯಾಗಿ ಪರಿವರ್ತನೆ ಆಗುವಂಥ ಸನ್ನಿವೇಶ ಬಹಳ ಹತ್ತಿರದಲ್ಲಿ ಇದೆ. ನಾನೊಂದು ಕತೆ ಹೇಳ್ತೇನೆ ನಿಮಗೆ. ನನ್ನ ತಂದೆ ಸುಮಾರು 86-85 ವರ್ಷ ಬದುಕಿದ್ರು. ಜೀವಮಾನದಲ್ಲಿ ಅವರು ತಿಂದಷ್ಟು ಮಾತ್ರೆಗಳನ್ನು ನಾನೀಗ 60 ವರ್ಷದಲ್ಲಿ ತಿಂದು ಮುಗಿಸಿದೆ. ನಾನು 60 ವರ್ಷದಲ್ಲಿ ತಿಂದ ಮಾತ್ರೆಗಳನ್ನು ನನ್ನ ಮಗಳು ತಿಂದಾಯಿತು. ನನ್ನ ಮಗಳು ಮೊನ್ನೆವರೆಗೆ ತಿಂದ ಮಾತ್ರೆಯನ್ನು ಅವಳ ಮಗಳು 7 ವರ್ಷದ ನನ್ನ ಪುಳ್ಳಿ ತಿಂದಾಯಿತು. ಮೊಮ್ಮಗಳು, ಪುಳ್ಳಿ ಅಂದರೆ ಮೊಮ್ಮಗಳು. ಯೋಚನೆ ಮಾಡಿ ಮಕ್ಕಳೇ, ಆಸ್ಪತ್ರೆಯಲ್ಲೇ ಹುಟ್ಟಿ, ಆಸ್ಪತ್ರೆಯಲ್ಲೇ ಬೆಳೆದು, ಆಸ್ಪತ್ರೆಯಲ್ಲಿ ಸಾಯುವ ಒಂದು ತಲೆಮಾರನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಅರ್ಥ ಆಯ್ತಾ ನಿಮಗೆ? ಆಸ್ಪತ್ರೆಯಲ್ಲೇ ಹುಟ್ಟಿ, ಆಸ್ಪತ್ರೆಯಲ್ಲೇ ಬೆಳೆದು, ಆಸ್ಪತ್ರೆಯಲ್ಲಿ ಸಾಯುವ ಒಂದು ಅತಿರೇಕದ, ಮೊನ್ನೆ ನಾನೊಂದು ಪುಸ್ತಕ ಓದಿದೆ, ಅದರಲ್ಲಿ ಒಂದು ವಾಕ್ಯ ನನ್ನನ್ನು ಬೆಚ್ಚಿ ಬೀಳಿಸಿತು ಮಕ್ಕಳೇ.
ಸಹಜವಾದ ಗಾಳಿ, ಸಹಜವಾದ ಅನ್ನ, ಸಹಜವಾದ ನೀರು. ಸಹಜವಾದ ಅಂದರೆ ಯಾವುದು? ವಿಷ ಇಲ್ಲದ ನೀರು, ವಿಷ ಇಲ್ಲದ ಗಾಳಿ, ವಿಷ ಇಲ್ಲದ ಅನ್ನ ತಿಂದು ಬದುಕುವ ಕೊನೆಯ ತಲೆಮಾರು ನಿಮ್ಮದಂತೆ. ಅರ್ಥ ಆಯ್ತಾ? ಕೊನೆಯ ತಲೆಮಾರು ನಿಮ್ಮದಾಗಿದೆ. ಇಂಥ ಸಂದರ್ಭದಲ್ಲಿ ಪರಿಸರದ ಶಿಕ್ಷಣ ನಮ್ಮಲ್ಲಿ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ನಿಮ್ಮ ಪಠ್ಯದಲ್ಲಿ ನನ್ನ ಒಂದು ಲೇಖನ ಇರಬೇಕು ಮೋಸ್ಟ್ಲಿ ಅಲ್ವಾ? ಬಹುತ್ವದ ಬಗ್ಗೆ ಒಂದು ನನ್ನ ಲೇಖನ ಇದೆ. ನಾವು ಇವತ್ತು ಪರಿಸರವನ್ನು ಹಾಳಾಗುವ ನೀರಿನ ಬಗ್ಗೆ, ಹಾಳಾಗುವ ಅನ್ನದ ಬಗ್ಗೆ, ಹಾಳಾಗುವ ಗಾಳಿಯ ಬಗ್ಗೆ ಗೋಡೆಗಳ ನಡುವಿನ ತರಗತಿಯಲ್ಲಿ ಕೂತು ಕಲಿತಾ ಇದ್ದೇವೆ ಹೊರತು ಮಣ್ಣಿನಲ್ಲಿ ನಿಂತು ಕಲಿತಾ ಇಲ್ಲ. ಹಸಿರಿನ ಒಳಗಡೆ ನಿಂತು ಕಲಿತಾ ಇಲ್ಲ, ಬೇರಿನ ನಡುವೆ ನಿಂತು ಕಲಿತಾ ಇಲ್ಲ. ಪರಿಸರದ ಶಿಕ್ಷಣವನ್ನು ಎಲ್ಲಿ ಕಲಿಬೇಕು? ಪರಿಸರದ ಒಳಗಡೆಯೇ ನಿಂತು ಕಲಿಬೇಕು. ಇದು ಬಹಳ ಮುಖ್ಯ. ಇವತ್ತು ನಮಗೆ ಆ ರೀತಿಯ ಶಿಕ್ಷಣ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ನಾನೊಂದು ತಮಾಷೆಗೆ ಇನ್ನೊಂದು ಘಟನೆ ಹೇಳ್ತೇನೆ. ನಿಮಗೆ ಹೇಳಿದ್ದೇನೆ ಅಂತ ನೆನಪದು. ನಿಮ್ಮಂಥ ಒಂದು ಶಾಲೆಯ ಅಂಗಳದ ಪಕ್ಕದ ರಸ್ತೆಯಲ್ಲಿ ಒಬ್ಬ ಮಾವುತ ಒಂದು ಆನೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಂತೆ. ಅದೇ ಹೊತ್ತಿಗೆ ಆ ಶಾಲೆಯ ಟೀಚರು ಆನೆಯ ಬಗ್ಗೆ ಪಾಠ ಮಾಡ್ತಾಯಿದ್ರು. ಹೀಗೆ ಪುಸ್ತಕ ಬಿಡಿಸಿ ಆನೆಯ ಚಿತ್ರ ತೋರಿಸಿ, ಮಕ್ಕಳೇ ಇದು ಆನೆ, ಇದು ಆನೆಯ ಸೊಂಡಿಲು, ಇದು ಆನೆಯ ಕಾಲು, ಇದು ಆನೆಯ ಕಿವಿ ಅಂತ ತೋರಿಸ್ತಾ ಇದ್ದಾಗ ಅದೇ ಹೊತ್ತಿಗೆ ಶಾಲೆಯ ಅಂಗಳದಲ್ಲಿ ನಿಜವಾದ ಆನೆ ಹೋಗ್ತಾ ಇತ್ತು. ನಿಮ್ಮಂಥ ಒಬ್ಬ ಹುಡುಗ ಹೇಳ್ದ, ಟೀಚರ್ ಆನೆ ಹೋಗ್ತಾ ಇದೆ ಅಂತ. ಆವಾಗ ಟೀಚರ್ ಎಂತ ಮಾಡಿದ್ರು ಗೊತ್ತಾ? ಮುಚ್ಚುಕೋ ಕಿಟಕಿ, ಇದು ಆನೆ. ನಿಜವಾಗಿ ಟೀಚರ್ ಏನು ಮಾಡಬೇಕಿತ್ತು? ಪುಸ್ತಕವನ್ನು ಮುಚ್ಚಿ ನಿಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ನಿಜವಾದ ಆನೆಯನ್ನು ತೋರಿಸಬೇಕಾಗಿತ್ತು. ಇವತ್ತು ನಿಜವಾದ ಆನೆಯನ್ನು ತೋರಿಸುವ ಶಿಕ್ಷಣ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆನೆಯ ಬದಲು ಹಣವನ್ನು ತೋರಿಸುವ ಶಿಕ್ಷಣ ಸಾಧ್ಯ ಆಗ್ತಾ ಇದೆ. ನಿಮಗೆ ಉದ್ಯೋಗವನ್ನು ಒದಗಿಸುವ ದಾರಿಗಳನ್ನು ತೋರಿಸಲಾಗ್ತದೆ. ಉದ್ಯೋಗದ ಮೂಲಕ ಎಷ್ಟು ದುಡ್ಡು ಮಾಡಬಹುದು ಅನ್ನುವ ದಾರಿಗಳನ್ನು ತೋರಿಸಲಾಗ್ತದೆ. ಮಣ್ಣಿನಲ್ಲಿ ನಿಂತು ಬೇರು ಬಿಡುವ ಶಿಕ್ಷಣ ನಮಗೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ನನಗೆ ಎಷ್ಟೋ ಸಲ ಅನಿಸುವುದು, ಈ ಕಾರಣಕ್ಕಾಗಿ ನಾವು ಯಂತ್ರಗಳಾಗ್ತಾ ಹೋಗ್ತೇವೆ. ಶಿಕ್ಷಣ ಗೋಡೆಯ ಒಳಗಡೆಯೂ ಸಿಗುತ್ತೆ, ಗೋಡೆಯ ಹೊರಗಡೆಯೂ ಸಿಗುತ್ತೆ. ಬಯಲು ವಿಶ್ವವಿದ್ಯಾನಿಲಯ ಕೇಳಿದಿರಾ? ನನ್ನ ಮನೆಯ ಗೋಡೆಯ ಮೇಲೆ ಒಂದು ಕೊಟೇಶನ್ ಇದೆ. ನನಗೆ ಅದೇ ಭಗವದ್ಗೀತೆ. ಪ್ರತಿದಿನ ಆ ಕೊಟೇಶನನ್ನು, ಆ ಉಕ್ತಿಯನ್ನು, ಸ್ಲೋಗನನ್ನು ನೋಡಿಯೇ ನನಗೆ ಬೆಳಗಾಗೋದು. ಎಂಥ ಮಾತು ಗೊತ್ತಾ ಮಕ್ಕಳೇ? ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ. ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ. ಈ ಮಾತನ್ನು ಹೇಳಿದವಳು ಸಿರಿಯಜ್ಜಿ ಅಂತ. ಹೊಸದುರ್ಗ, ಚಿತ್ರದುರ್ಗದ ಆಕೆ ಅಜ್ಜಿ ಇತ್ತೀಚೆಗೆ ತೀರಿ ಹೋಗಿದ್ದಾರೆ. ಒಂದೇ ಒಂದು ಅಕ್ಷರವನ್ನು ಶಾಲೆಯಲ್ಲಿ ಕಲಿತವರಲ್ಲ. ಇವರಿಗೆ ಹಂಪಿ ವಿಶ್ವವಿದ್ಯಾನಿಲಯ ನಾಡೋಜ ಪ್ರಶಸ್ತಿಯನ್ನು ಕೊಡುತ್ತೆ. ಇವರು ಕಲಿತದ್ದೆಲ್ಲಿ? ಬಯಲಲ್ಲಿ. ಎಲ್ಲಿ? ಬಯಲಲ್ಲಿ ಕಲಿತದ್ದು. ಅವರಂತೆ ಶಾಲೆಗೆ ಹೋಗದ ಅನೇಕ ಜನರನ್ನು ನೋಡಿ ಕೇಳಿ ಮಾತಾಡಿಸಿ ಕಲಿತದ್ದು. ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಇರ್ಬೋದು, ಅಜ್ಜ ಇರ್ಬೋದು, ಅವರಿಗೆ ಗೊತ್ತಿರುವಷ್ಟು ನಾಲೆಡ್ಜು ನಿಮ್ಮಲ್ಲಿಲ್ಲ. ಆದರೆ ಅವರ ಮಾತಿಗೆ ನೀವು ಕಿವಿ ಕೊಡ್ತೀರಾ? ನಾನು ಮೊನ್ನೆ ಒಬ್ಬ ಅಜ್ಜನನ್ನು ಮಾತನಾಡಿಸ್ಲಿಕ್ಕೆ ಹೋಗಿದ್ದೆ. ಅವರು ಎಷ್ಟು ಪ್ರೀತಿಯಿಂದ ಮಾತನಾಡುವ ಮನುಷ್ಯರನ್ನು ಕಾದು ಕೂತಿದ್ರು ಅಂತಂದರೆ, ಮಾತನಾಡುವ ಮನುಷ್ಯರನ್ನು. ಯಾಕಂದರೆ ಅವರ ಮನೆಯಲ್ಲಿ ಯಾರೂ ಮಾತನಾಡುವುದಿಲ್ಲ ಅವರಲ್ಲಿ. ನಾನು ಹೋದ ತಕ್ಷಣ ನನ್ನಲ್ಲಿ ಮಾತನಾಡುವ ನೆಪದಲ್ಲಿ ಅವರ ನಾಯಿಗೆ ಸರಿಯಾಗಿ ಬೈದರು.
ಆ್ಯಕ್ಚುಲಿ ಅವರು ನಾಯಿಗೆ ಬೈದದ್ದಲ್ಲ, ಒಳಗಡೆ ಇದ್ದ ಮನುಷ್ಯರಿಗೆ ಬೈದದ್ದು. ತನ್ನ ಸಿಟ್ಟನ್ನು ತೀರಿಸಿಕೊಂಡ್ರು ಅವರು. ಯಾಕೆ? ಅವರಲ್ಲಿ ಮಾತಾಡುವವರು ಯಾರಿಲ್ಲ. ಅಪ್ಪ, ಅವರ ಮಗ ಒಂದು ಮೂಲೆಯಲ್ಲಿ, ಮಕ್ಕಳು ಒಂದೊಂದು ಮೂಲೆಯಲ್ಲಿ, ಕೆಲವರು ಟಿ ವಿ ನೋಡ್ತಾ ಕೂತ್ತಾರೆ, ಕೆಲವರು ಮೊಬೈಲ್ ಉಜ್ತಾ ಕೂತ್ತಾರೆ. ಅವರ ನೋವು ಸಂಕಟಗಳನ್ನು ಹೇಳಲಿಕ್ಕೆ ನಮ್ಮ ಮನೆಯಲ್ಲಿ ಇವತ್ತು ಜನ ಇಲ್ಲ. ಜಗಲಿಯಲ್ಲಿ ಒಂದು ಸೈಡಲ್ಲಿ ನಾಯಿ, ಇನ್ನೊಂದು ಸೈಡಲ್ಲಿ ಅಜ್ಜ. ಮಾತಾಡುವವರಿಲ್ಲ ಅವರಲ್ಲಿ. ಇವತ್ತು ಹಳ್ಳಿಗಳು ಏನಾಗಿವೆ ಅಂತಂದರೆ ಮಕ್ಕಳೇ ವೃದ್ಧಾಶ್ರಮಗಳಾಗ್ತಾ ಇವೆ. ಪ್ರೀತಿಸುವವರಿಲ್ಲ, ಗೌರವಿಸುವವರಿಲ್ಲ. ಯಾಕೆ ನಾವು ಹೀಗಾಗ್ತಾ ಇದ್ದೇವೆ ಅನ್ನುವಂಥ ಆತಂಕ ಮನಸ್ಸಿನಲ್ಲಿ ಮನೆ ಮಾಡ್ತಾ ಇದೆ. ನನಗನಿಸುತ್ತೆ ನಾವು ಒಂದು ಕಡೆ ಸಂಸ್ಕೃತಿಯಿಂದಲೂ ಹೊರಗಡೆ ಹೋಗ್ತಾ ಇದ್ದೇವೆ, ಇನ್ನೊಂದು ಕಡೆ ಪ್ರಕೃತಿಯಿಂದಲೂ ಹೊರಗಡೆ ಹೋಗ್ತಾ ಇದ್ದೇವೆ. ನಾವು ಎಲ್ಲಿಗೆ ಹೋಗಿ ಮುಟ್ತೇವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಪ್ರಾಕ್ಟಿಕಲ್ ನೆಲದ ನಾಲೆಡ್ಜ್, ನೆಲದ ಅನುಭವಗಳು ನಮಗೆ ಕಡಿಮೆ ಆಗ್ತಾ ಇವೆ. ನಾನು ಮತ್ತೊಂದು ಕಥೆಯನ್ನು ಹೇಳ್ತೇನೆ. ಒಬ್ಬ ಸಮುದ್ರದಲ್ಲಿ ದೋಣಿಯಲ್ಲಿ ಹೋಗ್ತಾ ಇದ್ದಂತೆ. ಕತೆ ಅಂದರೆ ಇಷ್ಟ ಅಲ್ವಾ? ದೋಣಿಯಲ್ಲಿ ಹೋಗ್ತಾ ಇದ್ದ. ಹೋಗುವಾಗ ಅವ ಕೈಯಲ್ಲಿ ಅರಿಸ್ಟಾಟಲನ್ನು ಓದ್ತಾ ಇದ್ದಾನೆ. ಒಬ್ಬ ತತ್ವಜ್ಞಾನಿಯವ ಓಡದಲ್ಲಿ ದೋಣಿಯಲ್ಲಿ ಕೂತು ತತ್ವಜ್ಞಾನಿ ಒಬ್ಬ ಬಹಳ ದೊಡ್ಡ ತತ್ವಶಾಸ್ತ್ರಗಳನ್ನೆಲ್ಲ ಓದ್ತಾ ಇದ್ದಾನೆ. ಓದುವಾಗ ಅಂಬಿಗನನ್ನು ದೋಣಿ ನಡೆಸುವವನನ್ನು ಕೇಳ್ತಾನೆ ಇವ, ನಿನಗೆ ಅರಿಸ್ಟಾಟಲ್ ಗೊತ್ತಾ? ನನಗೆ ಗೊತ್ತಿಲ್ಲ. ನಿನಗೆ ಕಾರ್ಲ್ ಮಾರ್ಕ್ಸ್ ಗೊತ್ತಾ? ನನಗೆ ಗೊತ್ತಿಲ್ಲ. ನಿನಗೆ ಬೈಬಲ್ ಗೊತ್ತಾ? ಗೊತ್ತಿಲ್ಲ. ಭಗವದ್ಗೀತೆ ಗೊತ್ತಾ? ಗೊತ್ತಿಲ್ಲ. ಕುರಾನ್ ಗೊತ್ತಾ? ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ. ಸ್ವಲ್ಪ ಹೊತ್ತಾಗುವಾಗ ನದಿಯ ಕಡಲಿನ ನಡುವೆ ನಿಂತಿರ್ತದೆ. ಚಿಕ್ಕ ತೂತ ಆಗಿದೆ, ನೀರು ಒಳಗಡೆ ಬರ್ತಾ ಇದೆ. ಆವಾಗ ಅವನನ್ನೊಂದು ಪ್ರಶ್ನೆ ಕೇಳ್ತಾನೆ, ನಿಮಗೆ ಈಜಲಿಕ್ಕೆ ಬರ್ತದಾ? ಹಾಗಾದರೆ ಸಾಯಿರಿ ಅಂತ. ಅವ ಈಜಿ ಬದುಕ್ತಾನೆ. ಈ ತತ್ವಶಾಸ್ತ್ರ ಓದಿದವ ಮುಳುಗ್ತಾನೆ. ಬರೀ ಓದಿನಿಂದ ಎಲ್ಲವೂ ಸಿಗುವುದಿಲ್ಲ, ಬಯಲ ಓದಿನಿಂದ. ಅರ್ಥ ಆಯ್ತಾ ನಿಮಗೆ? ಬಯಲ ಓದಿನಿಂದ. ಬಯಲನೆ ಚಿಗುರಿ, ಬಯಲನೆ ಬೆಳೆದು, ಬಯಲನೆ ಬಿತ್ತಿ, ಬಯಲೊಳಗೆ ಬಯಲಾಯ್ತು ಬಯಲು. ಒಂದು ವಚನ ಅದು. ಬಯಲನೆ ಬಿತ್ತಿ, ಬಯಲನೆ ಬೆಳೆದು, ಬಯಲನೆ ಚಿಗುರಿ, ಬಯಲೊಳಗೆ ಬಯಲಾಯ್ತು ಬಯಲು. 0 ಅಂದರೆ 0, 0 - 0 ಅಂದರೆ 0. ಇದನ್ನೇ ಕುರಾನ್ ಹೇಳಿದ್ದು, ಇದನ್ನೇ ಬೈಬಲ್ ಹೇಳಿದ್ದು, ಇದನ್ನೇ ಭಗವದ್ಗೀತೆ ಹೇಳಿದ್ದು. ನಾವು 0 ಅಲ್ವಾ? ಬಯಲಾಗುವುದು, ಬೆತ್ತಲಾಗುವುದು, ಬಯಲಾಗುವತನ ನಮ್ಮಲ್ಲಿ ಇರಬೇಕು. ಈ ಬಯಲಾಗುವತನವನ್ನು ನಮಗೆ ಕಲಿಸಿಕೊಡುವುದೇ ಪ್ರಕೃತಿ, ಕಾಡು. ಅರ್ಥ ಆಯ್ತಲ್ಲ? ಕಾಡಿನಿಂದ ಕಾಡಿಸಿಕೊಳ್ಳುವ ತನ ಇದೆಯಲ್ಲ. ನಾನು ಆರಂಭದಲ್ಲಿ ಒಂದು ಕತೆ ಹೇಳಿದೆ, ಬಾವಿಗೆ ಇಣುಕುವುದು. ನಮ್ಮನ್ನು ನಾವು ನೋಡದೆ ಬೇರೇನನ್ನೋ ನೋಡುವುದು. ಈ ಬೇರೇನನ್ನೋ ನೋಡುವ ತನವನ್ನು ನಮಗೆ ಬಯಲು ಮತ್ತು ಕಾಡು ಕಳಿಸಿಕೊಡ್ತದೆ. ಶಿವರಾಮ ಕಾರಂತರ ಒಂದು ಮಾತನ್ನು ಅಲ್ಲಿ ನಾನು ನೋಡಿದೆ. ಹೌದಾ? ಶಿವರಾಮ ಕಾರಂತರ ಒಂದು ಫೋಟೋ ಹಾಕಿದಿರಿ ನೀವು. ಶಿವರಾಮ ಕಾರಂತರು 92 ವರ್ಷ ದಾಟಿದ ಮೇಲೆ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾರೆ. ನಿಮಗೆ ಗೊತ್ತಾ? ಒಂದು ಚಲನಚಿತ್ರದಲ್ಲಿ ನಟಿಸ್ತಾರೆ ಶಿವರಾಮ ಕಾರಂತರು. ಆವಾಗ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಒಬ್ಬ ಪತ್ರಕರ್ತ ಶಿವರಾಮ ಕಾರಂತರನ್ನು ಪ್ರಶ್ನೆ ಕೇಳ್ತಾನೆ, ನಿಮ್ಮಲ್ಲಿ ಈ ವಯಸ್ಸಿನಲ್ಲೂ ಈ ಸ್ಟ್ರೆಂತ್ ಹೇಗೆ ಬಂತು ಅಂತ. ಅದಕ್ಕೆ ಶಿವರಾಮ ಕಾರಂತರು ಹೇಳ್ತಾರೆ, ನೋಡಿ ಯಾಕೆ ಬಂತು ಗೊತ್ತಾ? ನೀವು ಕರಾವಳಿಯನ್ನು ನೋಡಿ. ನಾನು ಬದುಕುತ್ತಿರುವ ಅಥವಾ ನಾವು ಈಗ ಬದುಕುತ್ತಿರುವ ಕೋಸ್ಟಲ್ ಕರ್ನಾಟಕವನ್ನು ನೋಡಿ. ಈ ಕರ್ನಾಟಕ, ಈ ಕರಾವಳಿಯಲ್ಲಿ 2 ವಿಶೇಷತೆಗಳಿವೆ. ಏನು ವಿಶೇಷತೆ? ಒಂದು ಕಡೆ ಕಾಡಿದೆ, ಇನ್ನೊಂದು ಕಡೆ ಕಡಲಿದೆ. ಹೌದಾ? ಈ ಕಡೆಗೆ ಕಾಡಿದೆ, ಪಶ್ಚಿಮ ಘಟ್ಟ ಇದೆ, ದುರ್ಗಮವಾದ ಕಾಡಿದೆ. ಈ ಕಡೆಗೆ ಯಾವುದಿದೆ? ಕಡಲು ಇದೆ. ನೀವು ಈ ಕಡೆಗೆ ನುಗ್ಗಿದ್ರೆ ಕಾಡಿಗೆ ನುಗ್ಗಬೇಕು, ಈ ಕಡೆಗೆ ಹಾರಿದ್ರೆ ಕಡಲಿಗೆ ಹಾರಬೇಕು.
ಹಾರುವ ಮತ್ತು ನುಗ್ಗುವ. ಲಾಗುನೆ ಮುಖ ನುರ್ಕುನೆ, ತುಳುವಿನ ಶಬ್ದ. ಲಾಗುನೆ ಬುಕ್ಕ ನುರ್ಕುನೆ, ಈ ಎರಡು ತನ ನಮ್ಮ ರಕ್ತದಲ್ಲೇ ಇದೆ. ಯಾಕಂದರೆ ಪರಿಸರ ಕೂಡ, ಅರ್ಥ ಇದೆ ನಿಮಗೆ, ಪರಿಸರ ಕೂಡ ನಮ್ಮನ್ನು ಏನು ಮಾಡ್ತದೆ, ಬೆಳೆಸ್ತದೆ. ಕಾಡು ಮತ್ತು ಕಡಲು ಒಂದು ಅಡಿಗಡಿಗೆ ಕಾಡುವ ದುರ್ಗಮವಾದ ಕಾಡು. ಕಾಡಿನ ಒಳಗಡೆ ಏನಿದೆ ಅಂತ ನಿಮಗೆ ಗೊತ್ತಾಗುವುದಿಲ್ಲ. ಕಾಡು ಅನಿರೀಕ್ಷಿತವಾದಂಥ ಒಂದು ಜಗತ್ತು ಮಕ್ಕಳೇ. ನೀವು ಕಾಡಿನ ಒಳಗಡೆ ಹೋಗಿ ಯಾವುದೋ ಮರದ ಬೊಡ್ಡೆಗೆ ಅಂಟಿದ ಒಂದು ಬಳ್ಳಿಯನ್ನು ಹೀಗೆ ಕಟ್ಟು ಮಾಡಿ ಹೀಗೆ ಎಳೆದ್ರೆ ಅದು ಅಲ್ಲಿ ಪರಪರ ಹೇಳ್ತಾ ಇರ್ತದೆ. ಯಾಕೆ? ಕಾಡಿನ ಬಳ್ಳಿ ಹೀಗೆ ಹೋಗಿ ಇರುತ್ತೆ. ಕಾಡಿನ ಒಳಗಡೆ ಏನು ಯಾವುದು ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿರುವುದಿಲ್ಲ. ಗೊತ್ತಿರುತ್ತಾ? ಇಲ್ಲ. ಅದು ಪ್ರಶ್ನೆಗಳ, ಆಕ್ಷೇಪಗಳ, ತಕರಾರುಗಳ, ನಿಗೂಢಗಳ ಒಂದು ಲೋಕ, ಕತ್ತಲೆಯ ಒಂದು ಜಗತ್ತು ಅದು. ಆದರೆ ಕಡಲು ಕಾಣಿಸ್ತದೆ. ಆ ತುದಿ, ಆ ಬದಿ ನಿರಾಳವಾಗಿರ್ತದೆ, ಆದರೆ ಆಳ ಇರುತ್ತೆ. ವಿಶಾಲವಾಗಿ ಡೆಡ್ಲೈನ್ ಇಲ್ಲದ ಕಡಲು, ಡೆಡ್ಲೈನ್ ಇರುವ ಕಾಡು ನಮ್ಮನ್ನು ಒಂದು ಸಾಹಸದ ಒಂದು ಸಮಾನ ಜಗತ್ತಿನ ನೋಡಿ. ನೀವು ಶಿವರಾಮ ಕಾರಂತರ ಚೋಮನ ದುಡಿ ಓದಿದ್ದೀರಾ? ಯಾವ ಪುಸ್ತಕ ಓದಿಲ್ಲ ನೀವು? ಚೋಮನ ದುಡಿ ಆರಂಭವಾಗುವುದು ಕತ್ತಲೆಯಿಂದ, ಚೋಮನ ದುಡಿ ಮುಕ್ತಾಯವಾಗುವುದು ಕತ್ತಲೆಯಲ್ಲಿ. ನೋಡಿ, ಅದನ್ನು ತುಳುವಿಗೆ ಒಬ್ಬರು ಅನುವಾದ ಮಾಡಿದ್ದಾರೆ. ಅದು ಆರಂಭ ಆಗುವುದು ಹೇಗೆ ಗೊತ್ತಾ? ತುಳುವಿನ ಚೋಮನ ದುಡಿ ಕತ್ತಲೆ ಪಣ್ಣುಂಡ ಕತ್ತಲೆ ಕರ್ಗುಡ ಕತ್ತಲೆ ಕಣ್ಣಿಗೂ ತೋಜುಂಡಲಾ ಕಣ್ಣಿಗೂ ಕುತ್ತುಂಡಲಾ ತೋಜಂತಿ ಕತ್ತಲೆ. ಕತ್ತಲೆ ಪಣ್ಣುಂಡ ಕತ್ತಲೆ ಕರ್ಗುಡ ಕತ್ತಲೆ ಕಣ್ಣಿಗೂ ಕುತ್ತುಂಡಲಾ ತೋಜಂತಿ ಕರ್ಗುಡ ಕತ್ತಲೆ. ಅಲ್ಲಿಂದ ಆ ಕಾದಂಬರಿ ಆರಂಭ ಆಗುತ್ತೆ. ಒಂದು ಕತ್ತಲೆಯ ಲೋಕ. ಪರಿಸರ ಅನ್ನುವುದು ನಿಮಗೇನು ಅನ್ನುವುದು ಗೊತ್ತಿಲ್ಲದ ಒಂದು ಜಗತ್ತಿಗೆ ನೀವು ಮುಖಾಮುಖಿ ಆದಾಗ ಬಹುಶಃ ಆ ಜಗತ್ತು ನಿಮ್ಮ ಒಳಗಡೆ ಒಂದು ವಿಶಿಷ್ಟವಾದ ಅನುಭವವನ್ನು ತೆರೆದಿಡ್ತದೆ. ಇವತ್ತು ನಿಸರ್ಗದ ಆ ಅನುಭವ ನಿಮ್ಮ ಒಳಗಡೆ ದಕ್ತಾ ಇಲ್ಲ. ನಾನು ಇನ್ನೊಂದು ನಿಮ್ಮ ಒಳಗಡೆ ವಿವೇಕವನ್ನು ತುಂಬುವ, ಸರ್ವ ಸಮಾನತೆಯ ಹಂಚಿಕೆಯ, ನಿಮ್ಮ ಒಳಗಡೆ ಒಂದು ಛಲ ಮತ್ತು ಸ್ವಾಭಿಮಾನವನ್ನು ತುಂಬುವ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಒಂದು ಜೇನು ಗೊತ್ತಾ ನಿಮಗೆ? ಜೇನು ಹುಳ ನೋಡಿದ್ದೀರಾ? ಒಂದು ಜೇನು ಹುಳಕ್ಕೆ ಜೇನು ತುಪ್ಪವನ್ನು ಸಂಗ್ರಹ ಮಾಡೋದಕ್ಕೆ ಬೆಂಕಿ ಕೊಟ್ರಂತೆ. ಅದು ಎಲ್ಲ ಹುಳಗಳು ಅಲ್ಲಿಂದ ಹಾರಿ ಹೋದವು. ಈ ಮನುಷ್ಯ ಆ ತುಪ್ಪವನ್ನು ಕಬಳಿಸಿದ. ಆವಾಗ ಆ ಜೇನು ಹುಳ ಹೋಗಿ ಒಂದು ಮರದ ಮೇಲೆ ಕೂತಿತಂತೆ. ಅಲ್ಲೇ ಒಂದು ಕೋಗಿಲೆ ಕೂತಿತ್ತು. ಯಾವುದು ಕೂತಿತ್ತು? ಕೋಗಿಲೆ ಕೂತಿತ್ತು. ಕೋಗಿಲೆಗೂ ಜೇನು ಹುಳಕ್ಕೂ ಒಂದು ಅದ್ಭುತವಾದಂಥ ಸಂವಾದ, ಮಾತುಕತೆ ನಡೀತದೆ ಮಕ್ಕಳೇ. ದಯವಿಟ್ಟು ಕೇಳಿಸ್ಕೊಳ್ಳಿ. ಕೋಗಿಲೆಯನ್ನು ಜೇನು ಹುಳವನ್ನು ಕೋಗಿಲೆ ಒಂದು ಪ್ರಶ್ನೆ ಕೇಳುತ್ತೆ. ಅಲ್ಲ ಮಾರಾಯ, ನೀನು ನಿನ್ನಂಥ ಸಾವಿರಾರು ಹುಳಗಳು ವರ್ಷವಿಡೀ ಕೆಲಸ ಮಾಡಿ ಸಂಗ್ರಹಿಸಿದ ಆ ಜೇನನ್ನು ಆ ಒಬ್ಬ ಸಾಮಾನ್ಯ ಮನುಷ್ಯ ಬೆಂಕಿ ಕೊಟ್ಟು ಸರ್ವನಾಶ ಮಾಡಿದೆಯಲ್ಲ, ನಿನಗೇನಾದರೂ ಅನಿಸೋದಿಲ್ವಾ? ನಿನಗೆ ನೋವಾಗೋದಿಲ್ವಾ? ನಿನಗೆ ದುಃಖ ಆಗೋದಿಲ್ವಾ? ಆವಾಗ ಜೇನು ಹುಳ ಹೇಳುತ್ತೆ, ಇಲ್ಲ, ನಾನು ಸಾವಿರಾರು ದಿನ ನನ್ನಂತೆ ನನ್ನ ಗೆಳೆಯರು ದುಡಿದು ಸಂಪಾದಿಸಿದ ಜೇನನ್ನು ಆತ ಕಿತ್ತುಕೊಳ್ಳಬಹುದು ಹೊರತು ಆ ಜೇನು ಸಂಗ್ರಹಿಸುವ ಶಕ್ತಿಯನ್ನು ಯಾವ ಮನುಷ್ಯನಿಗೂ ನನ್ನ ಒಳಗಡೆಯಿಂದ ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ.
ಯಾರಿಗೂ ಕೂಡ ನನ್ನ ಆ ನಾವೀನ್ಯತೆಯನ್ನು, ಆ ಕೌಶಲ್ಯವನ್ನು ಯಾರಿಂದಲೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅದೇ ಜೇನುಹುಳ ಕೋಗಿಲೆಯನ್ನು ಕೇಳುತ್ತೆ, ಅಕ್ಕ ಅಕ್ಕ ನೀನು ಕೂತ ರೆಂಬೆ ಇನ್ನೇನೋ ಮುರಿದು ಹೋಗುತ್ತೆ, ನೀನು ಕೆಳಗಡೆ ಬಿದ್ದರೆ ಸತ್ತು ಹೋಗುವುದಿಲ್ವ ನೀನು ಅಂತ. ಆಗ ಕೋಗಿಲೆ ಹೇಳುತ್ತೆ, ನಾನು ಕೂತ ಸಾವಿರಾರು ಕೊಂಬೆಗಳು ಮುರಿದು ಹೋಗಬಹುದು, ಆದರೆ ಆ ಕ್ಷಣಕ್ಕೆ ಹಾರಬಹುದಾದ ಈ ರೆಕ್ಕೆಯ ಶಕ್ತಿಯನ್ನು ಯಾರಿಗೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ನೀವು ಕೂಡ ಜೇನಿನ ಹಾಗೆ, ಕೋಗಿಲೆಯ ಹಾಗೆ ನಿಮ್ಮ ಒಳಗಡೆಯ ತನವನ್ನು ಯಾರಿಗೂ ಕಸಿದುಕೊಳ್ಳಲಾಗದ ರೀತಿಯಲ್ಲಿ ಬೆಳೆದಾಗ, ಸ್ವಾವಲಂಬಿಗಳಾದಾಗ ನೀವು ಶ್ರೇಷ್ಠ ವ್ಯಕ್ತಿಗಳಾಗುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಸಂಸ್ಥೆ, ನೀವು ಆಯೋಜಿಸಿದ ಈ ಕಾರ್ಯಕ್ರಮದ ನಿಮ್ಮ ಸಂಭ್ರಮ, ಈ ಕಾರ್ಯಕ್ರಮದ ಉದ್ದೇಶ, ಆಶಯ ಅವೆಲ್ಲ ಕೋಗಿಲೆಯ ಶಕ್ತಿಯನ್ನು, ಜೇನಿನ ಶಕ್ತಿಯನ್ನು ನಿಮ್ಮ ಒಳಗಡೆ ತುಂಬಿಸಲಿ ಅಂತ ಆಶಿಸುತ್ತಾ, ಮತ್ತೆ ಮತ್ತೆ ಅವಕಾಶ ನನಗೆ ಕೊಡುತ್ತಿರುವುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಈ ಕ್ಷಣಕ್ಕೆ ಮುಗಿಸ್ತೇನೆ.